ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರು, ನಾನು ನಿಮ್ಮ ಮಲ್ಲಪ್ಪ ಜೊತೆ ಅವರು ಈ ದಿನ ವಿಶೇಷವಾಗಿ ಈಗಾಗಲೇ ನಡೀತಿರುವುದು ಚರ್ಚೆ 370 ಆರ್ಟಿಕಲ್ ರದ್ದು ಮಾಡಿ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ ಅಂತೇಳಿ ಈಗಾಗಲೇ ಮೋದಿಜಿಯವರು, ಶಾ ಅವರು ನಾವು ತೆಗೆದುಕೊಂಡ ನಿರ್ಧಾರಕ್ಕೆ ಜಯ ಸಿಕ್ಕದ. ಮತ್ತು ಇದರಿಂದ ನಿನ್ನೆದಲ್ಲ ಅವ್ರ ಬೇಡಿಕೆ. ಈಗಾಗಲೇ ತಮ್ಮ ಜೊತೆಗೆ ಹಿಂದಿನ ಎಪಿಸೋಡ್ಗಳು ಚರ್ಚೆ ಮಾಡಿದ್ದೀನಿ. ಜನಸಂಖ್ಯೆ ಹುಟ್ಟಿದಾಗಿನಿಂದ ಅವರು ಇದು ಕೇಳ್ತಾ ಇದ್ದಾರೆ. ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಏನು ಬಲಿದಾನ ಮಾಡಿದ್ರು ಅದಕ್ಕೆ ಇವತ್ತು ನಮ್ಮ ಪ್ರತಿಫಲ ಸಿಕ್ತು. ದೇಶ ಒಕ್ಕಟ್ಟಾತು, ಇವತ್ತು ನಮ್ಮಿಂದ ದೇಶ ಒಕ್ಕಟ್ಟಾದು, ಕಾಶ್ಮೀರ ನಮಗೆ ಉಳಿತು ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಮತ್ತು ಈಗಾಗಲೇ ಸಾಕಷ್ಟು ಪ್ರಚಾರವಾಗಿದೆ. ಮತ್ತು ನಮ್ಮ ಗೋಧಿ ಮೀಡಿಯಾ ಇದೇ ನೆಲಗಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದಾರೆ ಎಲ್ಲೋ. ಮತ್ತು ಅದರಲ್ಲೂ ಹಿಂದಿ ಬೆಲ್ಟ್ ಇರ್ಬೋದು, ನಮ್ಮ ಕನ್ನಡದ ಮಾಧ್ಯಮಗಳು ಸಹಿತ, ವಿಶೇಷವಾಗಿ ಎಲ್ಲ ಮಾಧ್ಯಮಗಳು, ಅದರಲ್ಲೂ ನಮ್ಮ ಮೀಡಿಯಾ ಅದರ ಮೀಡಿಯಾ ಹೌಸ್ಗಳು ವಿಶೇಷವಾಗಿ ಎಲ್ಲರೂ ಒನ್ ಸೈಡೆಡ್ ವಿಚಾರಗಳು ಮಾಡ್ತಾ ಇದ್ದಾರೆ. ಮತ್ತು ಇದರಲ್ಲಿ ವಿರೋಧ ಪಕ್ಷಗಳು ಸಹಿತ ತಪ್ಪು ಮಾಡ್ತಾ ಇದ್ದಾವೆ. ಅದರಲ್ಲೂ ಕಾಂಗ್ರೆಸ್ ಯಾವ ರೀತಿಯಾಗಿ ವಾದ ಮಾಡಬೇಕಾಗಿತ್ತೋ ಯಾಕೋ ಏನೋ ತನ್ನ ವಿಚಾರಗಳನ್ನು ಹೇಳುವಲ್ಲಿ ಎಡವಿತೇನು ಅಂತ. ಯಾಕಂದರೆ ನೆಹರೂಜಿಯವರು 1963 ಸ್ಪಷ್ಟಪಡಿಸಿದ್ರು ಅವರು, ಇವತ್ತು ಕಾಶ್ಮೀರದೊಳಗೆ ಬಂತು, ನಮ್ಮದಾಯಿತು ಅಂತೇಳಿ. ಅಂದ್ರೆ ಅದರ ನಮ್ಮ ಸಾವರಂಟಿ ಇದೆ ಅಂತ ಅವತ್ತು ಹೇಳಿದ್ರು. ಯಾಕೆ ಇವ್ರು ಕಾಂಗ್ರೆಸ್ಸಿದ್ರು ಉದುರು ಬಿಟ್ಟರು, ಅಭ್ಯಾಸ ಮಾಡೋದು ಬಿಟ್ಟರು ಅನ್ನೋದು ನೋಡ್ಬೇಕಾಗಿದೆ. ಯಾಕಂದ್ರೆ ಮೋಸ್ಟ್ಲಿ ಅಧಿಕಾರ ಬಂದ ತಕ್ಷಣ 60 ವರ್ಷಗಳು ಯಾರು ಇಳಿಸಲಿಲ್ಲ, ಏನು ನಡಕೊಮ್ಮೆ ಜನತಾ ಪಕ್ಷ, ಜನತಾದಳ ಯಾವ ಬಂದು ಒಂದಿಷ್ಟು ತೊಂದರೆ ಕೊಟ್ಟಿರ್ಬೋದು ಕಾಂಗ್ರೆಸ್ಸಿಗೆ. ಆದ್ರೆ ವಿಶೇಷ ಯಾರು ತೊಂದರೆ ಕೊಡದೇ ಇದ್ದಾಗ ಓದು ಪ್ರವೃತ್ತಿ ಕಡಿಮೆ ಆಗಿ ಇತಿಹಾಸದ ಪುಟಗಳ ಬಗ್ಗೆ ನೋಡೋದನ್ನು ಕಡಿಮೆ ಮಾಡಿದ್ದಕ್ಕಾಗಿ ಇವತ್ತು ಈ ಒಂದು RSS ವಿಚಾರಧಾರೆಯ BJPಗರು ನಾವು ಮಾಡಿದ್ದೀವಿ ಅದನ್ನುವಂಥ ಒಂದು ಮಟ್ಟಕ್ಕೆ ಬಂದಿರುವಂಥ ಪ್ರಸಂಗ ತಂದಿಟ್ಟಿದ್ದಾರೆ. ಮಾಡಲಿ, ಅಡ್ಡಿಲ್ಲ. ಆದರೆ ನಿಜವಾಗಿಯೂ 370 ಇವರು ಸುಪ್ರೀಂ ಕೋರ್ಟ್ ಮೂಲಕ ಅದು ತಾವು ಡಿಸೈಡ್ ಮಾಡ್ತಾರೆ. ಈ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಕೊಟ್ಟಿದ್ದು, ಆ ಸುಪ್ರೀಂ ಕೋರ್ಟ್ ಸಹಿತ ನಾವು ವರ್ಡಿಕ್ದಲ್ಲಿ ಹೇಳ್ಬಿಟ್ಟದ, ನನ್ನ ನಿರ್ಣಯದಲ್ಲಿ ಹೇಳ್ಬಿಟ್ಟದ. ಇಲ್ಲ, ಇದು ಆಲ್ರೆಡಿ 370 ಅನ್ನುವಂಥ ಪ್ರಶ್ನೆ ಇಲ್ಲ. ನಮ್ಮ ಸಾರ್ವಭೌಮತ್ವ ಅಡಿಯಲ್ಲಿ ನಮ್ದು ಈಗ ಕಾಶ್ಮೀರ ಬಂದದ ಅನ್ನುವಂಥ ಮಾತು. ಆದರೆ ಇನ್ನೊಂದು ಏನು ಮಾಡೋ ಜೊತೆಗೆ ಏನು ಮಾಡಿದ್ರಪ್ಪ ಅಂತಂದ್ರೆ, ಇಲ್ಲ ರಾಜ್ಯಗಳ ಅಭಿಪ್ರಾಯಕ್ಕೆ ಅಂದ್ರೆ ಅಲ್ಲೇ ಕಾಶ್ಮೀರ ಸಂವಿಧಾನದ ಪ್ರತಿಯೊಂದು ರಾಜ್ಯ ಸಂವಿಧಾನಗಳು ಇದ್ದೇ ಇರ್ತಾವೆ. ಒಂದೇ ಸಂವಿಧಾನ ಇದ್ದರೂ ಸಹಿತ ಅದಕ್ಕೆ ಸಂವಿಧಾನ ಮತ್ತು ಇದ್ದೇ ಇರ್ತಾವೆ. ಆ ನೆಲೆಯಲ್ಲಿ ಒಂದು ಸ್ವಲ್ಪ 370 ಕೊಟ್ಟಿದ್ರು. ಕೆಲವೊಂದು ಅದರ ಕಂಡೀಷನ್ ಹಾಕಿದ್ರು. ಅದನ್ನು ತೆಗೆದಕ್ಕೆ ಅಲ್ಲಿ ಕಾಶ್ಮೀರದ ಸಂವಿಧಾನದಲ್ಲಿ ಅಥವಾ ಭರವಸೆ ಕೊಟ್ಟಂಗೆ ಅವರು ಕೇಳಿ, ಅಥವಾ ಅವರ ಒಂದು ಕ್ಯಾಬಿನೆಟ್ 1957 ಅದು ಎಲೆಕ್ಷನ್ ಆಗಿಲ್ಲ. ಹೀಗಾಗಿ ಏನಾಗಿಬಿಡ್ತಪ್ಪ ಅಂತಂದ್ರೆ ಅಲ್ಲಿ ಎಲೆಕ್ಟೆಡ್ ಬಾಡಿ ಇಲ್ಲದಕ್ಕಾಗಿ ಆ ಒಂದು ಎಲೆಗೆಟ್ಟಿನೊಳಗೆ ನಮ್ಮ ಸುಪ್ರೀಂ ಕೋರ್ಟ್ ಹೇಳಿಕೆ ಕೊಟ್ಟಿದ್ದು. ಇಲ್ಲ, ಅಲ್ಲಿ 1957 ನಂತರ ಆಯ್ಕೆಯಾದಂಥ ಸರ್ಕಾರ ಇಲ್ಲ. ಹೀಗಾಗಿ ಸಹಜವಾಗಿನ ಅದರ ಹಕ್ಕ ಸಂಸತ್ತಿಗೆ ಬರ್ತದೆ. ಮತ್ತು ಅದನ್ನು ಸಂಸತ್ತು ಡಿಸೈಡ್ ಮಾಡಿದ ತಕ್ಷಣ ಅದಕ್ಕೆ ರಾಷ್ಟ್ರಪತಿ ಮೊಹರ್ ಹೊತ್ತುವಂಥದ್ದು, ಮುದ್ರೆ ಹೊತ್ತುವಂಥದ್ದು ಬರ್ತದೆ ಅಂತೇಳಿ ಒಂದು ರೀತಿಯಿಂದ ರಾಜ್ಯ ಸರ್ಕಾರದ ಹಕ್ಕನ್ನು ಇಲ್ಲಿ ಕಸಿದುಕೊಂಡ್ರು ಅಥವಾ ತುಳಿದ್ರು ಅನ್ನುವಂಥದ್ದು ಇರಲಿ. ಯಾಕಪ್ಪ ಅಂದರೆ ಸಾರ್ವಭೌಮತ್ವ ಪ್ರಶ್ನೆ ಈ ಅದರಲ್ಲೂ BJPಗರಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ರು. 371 ಜೊತೆಗೆ ರಾಮ ಮಂದಿರ, ಎರಡನೇದು ಅದೇ ಕಾಲಕ್ಕೆ ಕಾಮನ್ ಸಿವಿಲ್ ಕೋಡ್, ಇವು ಮೂರು ಹಿಡ್ಕೊಂಡು ತಮ್ಮ ಅಸ್ತಿತ್ವವನ್ನು ಬೆಳೆಸ್ಕೊಂಡು ಬಂದಿದ್ದಾವೆ. ಈಗ ಇಂಥ ಪ್ರಸಂಗದಲ್ಲೇ ಸ್ವತಃ ಸುಪ್ರೀಂ ಕೋರ್ಟ್ ಸಂಸತ್ತಿನ ಅವ್ರ ಮೆಜಾರಿಟಿ ಇರೋದ್ರಿಂದಾಗಿ ಇದನ್ನು ಮಾಡಿದರು. ಹೀಗಾಗಿ ಏನಾಗಿಬಿಟ್ಟಿದಪ್ಪ ಅಂತಂದ್ರೆ, ಇಲ್ಲೊಂದು ಭಾಳ ಸೂಕ್ಷ್ಮವಾದಂಥ ವಿಚಾರ ಏನದಪ್ಪ ಅಂತಂದ್ರೆ, ಅದನ್ನು ನಮ್ಮ ಹಿಂದೂ ಪತ್ರಿಕೆ ನಿಮ್ಗೆ ಗೊತ್ತದ, ಅತ್ಯಂತ ಒಂದು ಪ್ರಬುದ್ಧ ಮತ್ತು ನ್ಯಾಯಬದ್ಧವಾಗಿ ಇಲ್ಲಿವರೆಗೆ ಪತ್ರಕಾರದ ತಳದಂಥ ಒಂದು ಛಾಪ್ ಮೂಡಿಸಿದಂಥದ್ದು. ಆ ಪತ್ರಿಕೆಯಲ್ಲಿ ಈ ಒಂದು ಡಿಸಿಷನ್ ಬಗ್ಗೆ ಒಂದು ಭಾಳ ಸೂಕ್ಷ್ಮವಾಗಿ ಒಂದು ಮಾತು ಹೇಳ್ತಾರೆ ಅವರು ತಮ್ಮ ಎಡಿಟೋರಿಯಲ್ದಲ್ಲೇ. ಆ ಎಡಿಟೋರಿಯಲ್ ಏನು ಹೇಳ್ತಾರಪ್ಪ ಅಂದ್ರೆ, ವೊಮಿನಸ್ ಆ್ಯಂಟಿ ಫೆಡರಲ್. ಈಗೇನು ಮಾಡಿದರೆ ಇದು ವೊಮಿನಸ್ ಅಂದ್ರೆ ಏನು? ಅಶುಭಕರ, ಒಂದು ತಪ್ಪು ಹೆಜ್ಜೆ ಆಗಬಾರ್ದಾಯ್ತು, ದೋಷಪೂರಿತ ಅನ್ನುವಂಥದ್ದು. ಇನ್ನೊಂದು ಫೆಡರಲ್, ಆ್ಯಂಟಿ ಫೆಡರಲ್ ಅಂದ್ರೆ ನಾವೆಲ್ಲ ಕೂಡಿ ಮಾಡ್ಬೇಕಾಗುತ್ತೆ. ಇಲ್ಲಿ ಸೆಂಟ್ರಲ್ ಒಂದೇ ಇಲ್ಲ, ಇಲ್ಲೇ ಸ್ಟೇಟ್ಗಳು ಇದ್ದಾವೆ. ಸ್ಟೇಟ್ಗಳು ಒಪ್ಪಿಗೆ ದೂರ ಮಾಡುವಂಥದ್ದು ಎರಡೂ ಇದ್ದಾವೆ. ಇಲ್ಲೂ ಎರಡು ಕಡೆ ಎಲೆಕ್ಟೆಡ್ ಬಾಡಿನೂ ಇದ್ದಾವೆ. ಸಂಸತ್ತಿನಲ್ಲೂ ಎಲೆಕ್ಟೆಡ್ ಬಾಡಿ ಇದಾವೆ, ಇಲ್ಲೂ ಎಲೆಕ್ಟೆಡ್ ಬಾಡಿ ಅದ. ಈ ಎಲೆಕ್ಟೆಡ್ ಬಾಡಿಗೆ ಹೆಡ್ ಯಾರು? ಸಂವಿಧಾನದ ಇರೋದು ಅದ್ರ ಪ್ರಕಾರ ಹೋಗ್ಬೇಕಾಗ್ತದೆ. ಈ ಫೆಡರಲ್ ಸಿಸ್ಟಮ್ಗೆ ಪೆಟ್ಟು ಬಿಡಬಾರದು. ಯಾಕಂದ್ರೆ ಈ ಸಂಘ ಫೆಡರಲ್ ಸಿಸ್ಟಮ್ ಅಂದ್ರೆ ಒಂದು ಸಂಘಟನೆ ಮಾಡ್ಕೊಂಡು, ಈ ಸಂಘದ ನಮ್ಮಲ್ಲೇ
ಇಲ್ಲಿ ವಿಶೇಷವಾಗಿ ಸೆಂಟ್ರಲ್ಗೆ ಹೆಚ್ಚಿಗೆ ಇದ್ದರೂ ಸಹಿತ ಸೆಂಟ್ರಲ್ ಲಿಸ್ಟಲ್ಲಿ ಅವ್ರಿಗೆ ಹೆಚ್ಚು ಅಧಿಕಾರ ಇದ್ದರೂ ಸಹಿತ ಸ್ಟೇಟಿಗೂ ಅಷ್ಟೇ ಅಧಿಕಾರಗಳಿದ್ದಾವೆ. ಒಂದು ಸ್ವಲ್ಪ ಸ್ಟೇಟ್ ಏನದಪ್ಪ ಅಂತಂದ್ರೆ ಅದರ ಅಡಿಯಲ್ಲೇ ಆದರೂ ಸಾರ್ವಭೌಮದ ಅಡಿಯಲ್ಲೇ ಎಲ್ಲ ಸಾರ್ವಭೌಮದ ಎಲ್ಲ ರಾಜ್ಯಕ್ಕೂ ಅನ್ವಯ ಆಗ್ತಾವೆ. ಆದ್ರೆ ಈ ಸ್ಟೇಟ್ ಏನುಗಳಿದ್ದಾವೆ ಅಲ್ಲೂ ಎಲೆಕ್ಟೆಡ್ ಬಾಡಿನೇ ಇದಾವೆ, ಜನರಿಂದ ಆಯ್ಕೆ ಅಂತ ಬಾಡಿ ಇದಾವೆ, ಸಂಸತ್ತು ಎಲೆಕ್ಟೆಡ್ ಇಂದ ಆದಂಥ ಬಾಡಿಗಳಿದಾವೆ. ಈಗ ನಾವು ಇತ್ತೀಚೆಗೆ ನೋಡಿದ್ವಿ ಒಂದು 2 ನಿರ್ಧಾರಗಳನ್ನು ದೆಹಲಿ ಕುರಿತಾಗೆ ಮತ್ತು ಸುಪ್ರೀಂ ಕೋರ್ಟ್ ನಿರ್ಧಾರ ಕುರಿತಾಗೆ, ಈಗ ಇದರ ಕುರಿತಾಗಿ ಈಗ ಜಮ್ಮು ಕಾಶ್ಮೀರನ ಒಡೆದು ಕೇಂದ್ರಾಡಳಿತ ಮಾಡಿದ್ರು. ಇವರು ಕೇಂದ್ರಾಡಳಿತ ಮಾಡುವಂಥ ಅಧಿಕಾರನ ಯಾರು ಕೊಟ್ಟರು ಸೂಕ್ತವಾದಂಥ ಪ್ರಶ್ನೆ. ಯಾಕಪ್ಪ ಅಂತಂದ್ರೆ ಅಲ್ಲಿಯ ಜನರ ಒಂದು ಎಲೆಕ್ಟೆಡ್ ಬಾಡಿ ಒಂದು ಒಪ್ಪಿಗೆ ತೊಗೊಂಡು ಮಾಡಬೇಕಾಗ್ತದೆ. ಆದರೆ ಇಲ್ಲಿ ಹಂಗಿಲ್ಲ. ಇಲ್ಲ, ಎಲೆಕ್ಟೆಡ್ ಬಾಡಿ ಅಂದರೆ ಇಟ್ ಮೀನ್ಸ್ ಸ್ಟೇಟ್ಗಳು ಅವು ತಮ್ಮ ಸಲಹೆಗಳನ್ನು ಸೂಚಿಸಬಹುದು ವಿನಃ ಕೇಂದ್ರದಲ್ಲಿ ಒತ್ತಡ ಹಾಕಕ್ಕೆ ಬರೋದಿಲ್ಲ. ಕೇಂದ್ರ ಫೈನಲ್, ರಾಷ್ಟ್ರಪತಿ ಫೈನಲ್ ಅನ್ನುವಂಥ ಒಂದು ಅಭಿಪ್ರಾಯ ಈ ಸುಪ್ರೀಂ ಕೋರ್ಟ್ನ ಹೊರಗೆ ಬಂತು. ಇದರಿಂದ ಏನಾಗ್ತದಪ್ಪ ಅಂತಂದ್ರೆ ನಾಳೆ ಅಲ್ಲಿ ಅದನ್ನು ಕೇಳಬೇಕಂದ್ರೆ ಅಲ್ಲಿ ರಾಜ್ಯ ಸರ್ಕಾರ ಇಲ್ಲ, ಎಲೆಕ್ಟೆಡ್ ಬಾಡಿ ಇಲ್ಲ, ಇದರಲ್ಲಿ ಕಾಶ್ಮೀರದಲ್ಲ, ಜಮ್ಮು ಕಾಶ್ಮೀರದಲ್ಲ, ಅದಕ್ಕೆ ನಾವು ತೊಗೊಂಡಿವಿ ಅನ್ನುವಂಥ ಒಂದು ಕ್ಲಾರಿಫಿಕೇಶನ್ ಸಹಿತ ಅವ್ರು ಕೊಡ್ತಾ ಇದ್ದಾರೆ. ಅದು ಇದರಿಂದ ಏನು ಆಗ್ತದಪ್ಪ ಇದ್ರದ್ದು ಅಂತಂದ್ರೆ ನಾಳೆ 356 ಅಡಿಯಲ್ಲೇ ಎಷ್ಟೋ ವಿಷಯಗಳು, ಎಷ್ಟೋ ಸ್ಟೇಟ್ಗಳು ಎಮರ್ಜೆನ್ಸಿ ಒಳಗಾಗಿ ಮತ್ತೊಂದು ಕಾರಣಕ್ಕಾಗಿ ಎಲೆಕ್ಷನ್ ಆಗಲಾರ್ದ ಖಾಲಿ ಉಳಿದಾಗ ಆ ಕೇಂದ್ರದಿಂದ ತನಗೆ ಬೇಕಾದಂಥ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ನಮ್ಗೆ ಬೇಡಂತ ಸರ್ಕಾರಗಳಿಗೆ ಕಾಡುವಂಥದ್ದು ಮೊದಲು ಈಗ ದೆಹಲಿ ಸರ್ಕಾರ ಮಾಡಿದ್ರೆ ನಿಮ್ಗೆ ಗೊತ್ತದು, ಇದೇ ಜಸ್ಟ್ ಪೇಪರ್ ಮಾಡಿದ್ರೆ ನಿಮಗೆ ಕೇಜ್ರಿವಾಲ್ರ ಸರ್ಕಾರ ತನ್ನ ಸ್ವಂತ ನಿರ್ಧಾರಗಳನ್ನು ಮಾಡಿಕೊಂಡು ತಾವು ಎಲೆಕ್ಟೆಡ್ ಆಗ್ಯಾರ. ದೆಹಲಿ ಜನರ ಅಭಿಪ್ರಾಯದ ಮೇಲೆ ಅವರ ಓಟ್ ಹಾಕಿದ್ದಾರೆ, ಅವ್ರು ಎಲೆಕ್ಟೆಡ್ ಆಗ್ಯಾರ. ಅವ್ರ ನಿರ್ಣಯಗಳ ಸಹಿತ ಇವತ್ತು ಕೇಂದ್ರನ ಅದು ಒಪ್ಪಿಗೆ ಕೊಡಬೇಕು ಅನ್ನೋವಾಗ ಮಾಡ್ಕೊಂಡ್ರಲ್ರಿ. ಅಷ್ಟೇ ಈಗ ಇನ್ನು ನಮ್ಮ ಇಲೆಕ್ಷನ್ ಬಾಡಿ ನಿಮ್ಗೆ ಗೊತ್ತದ, ಎಲೆಕ್ಷನ್ ಕಮಿಷನ್ ಇದ್ದಿದ್ದು ಆ್ಯಕ್ಚುಲಿ ಸ್ವತಂತ್ರವಾದ ಸ್ವಾಯತ್ತ ಸಂಸ್ಥೆ. ಅದು ಹಸ್ತಕ್ಷೇಪ ಯಾರು ಮಾಡ್ಲಾರಂಥವ್ರು. ಅದಕ್ಕೆ ಸುಪ್ರೀಂ ಕೋರ್ಟು ಅದಕ್ಕೆ ಇದು ಕೊಟ್ಟಿದ್ದು, ಡೈರೆಕ್ಷನ್ ಮಾಡಿದ್ದು. ನೋಡ್ರಿ, ಅದಕ್ಕೆ ಎಲೆಕ್ಷನ್ ಕಮಿಷನ್ನ ಒಂದು ನ್ಯಾಯಾಂಗದ ಹೆಡ್, ಅದು CJI, 2ನೇದು ಪ್ರಧಾನಿ, 3ನೇದು ಅಪೋಸಿಷನ್ ಪಾರ್ಟಿ. ಇವರು 3 ಮಂದಿ ಹುಡ್ಕೊಂಡು ಒಂದು ನಿರ್ಧಾರ ತೊಗೊಳ್ಬೇಕಾಗ್ತದೆ ಎಲೆಕ್ಷನ್ ಸಲುವಾಗಿ. ಯಾಕಂದ್ರೆ ಎಲೆಕ್ಷನ್ ಅನ್ನುವಂಥದ್ದು ಪ್ರಜಾಪ್ರಭುತ್ವ ಜೀವಾಡ್ರಿ. ಅದು ಎಲೆಕ್ಷನ್ ಮೇಲೆ ಇವತ್ತು ಸರ್ಕಾರ ರಚನೆ ಆಗ್ತಾ ಇರ್ತಾವೆ, ವ್ಯವಸ್ಥೆ ನಿರ್ಮಾಣ ಆಗ್ತಿರ್ತದೆ. ಅಲ್ಲಿ ಏನಾಗಿಬಿಡ್ತಪ್ಪ ಅಂದ್ರೆ ಸರ್ಕಾರದ ಜನನ ಇಬ್ಬರು ಇರೋದ್ರಿಂದ ಸಹಜವಾಗಿ ಅದು ಎಲ್ಲ ಎಲೆಕ್ಷನ್ ಬಾಡಿ ಕೇಂದ್ರ ಸರ್ಕಾರ ಹೇಳಿದಂಗೆ ತಿಳ್ಕೊಳ್ಳುವಂಥ ಬರ್ತದೆ. ಇದನ್ನು ರೆಫರ್ ಮಾಡಿ ಹೇಳಿರ್ತದೆ. ಅದನ್ನೇನು ಮಾಡಿದ್ರು ಇವರು, ಒಂದು ಅವಕಾಶ ಸಂಸತ್ತಲ್ಲಿ ಏನಪ್ಪ ಅಂದ್ರೆ ತೋಳಿಕ್ಕೆ ಬರ್ತದೆ, ಪಿಟಿಷನ್ ಮೇಲೆ ಕಾನೂನು ಮಾಡ್ಲಿಕ್ಕೆ ಬರ್ತದೆ ಮಾಡ್ಕೊಂಡ್ಬಿಟ್ರು. ಆದರೆ ಇದರಿಂದಾಗಿ ಸಂವಿಧಾನದಿಂದ ದೂರದ ಯಾವುದಪ್ಪ ಅಂದ್ರೆ ಎಲೆಕ್ಟೆಡ್ ಬಾಡಿ ಏನು ಮಾಡ್ತದೆ, ಅಬ್ಸಲ್ಯೂಟ್ ಮೆಜಾರಿಟಿ ಏನು ಮಾಡ್ತದೆ ಅನ್ನೋದು ಒಂದು ಇವು 2 ಉದಾಹರಣೆಗಳು. ಅದರಲ್ಲಿ ಈಗಿನ ಬೆಸ್ಟ್ ಉದಾಹರಣೆ ಇದೇ ಇಟ್ಕೊಂಡ ನಾಳೆ ಮುಂಬರುವ ದಿನಗಳಲ್ಲೇ ತಮಗೆ ಬೇಡಂತ ಸರ್ಕಾರಗಳನ್ನು ಉರುಳಿಸುವಲ್ಲೇ ಕೇಂದ್ರ ಸರ್ಕಾರ ಯಾಕೆ ಹೆಚ್ಚು ಇಡುವುದಿಲ್ಲ? ಯಾಕಂದ್ರೆ ಸ್ಟೇಟ್ಗಳಿಗೆ ಕೇಳಿ ರಾಜ್ಯ ಬೆಳಿಬೇಕಾಗಿತ್ತು, ಅದು ಕೇಂದ್ರಾಡಳಿತ ರಾಜ್ಯ ಮಾಡಿದ್ರು. ಒಂದು ಲಡಾಖ್ ಮಾಡಿ, ಒಂದು ಜಮ್ಮು ಕಾಶ್ಮೀರ ಮಾಡಿದರು. ಆ್ಯಕ್ಚುಲಿ ಅವು ಸ್ಟೇಟ್ಗಳಾಗಿ ಉಳಿಸ್ಬೇಕಾಗಿತ್ತು, ಅದನ್ನು ಮಾಡಿದರು. ಅದ್ರ ನಂತರ ಮಾಡಿದ್ದು ನಿಮ್ಗೆ ಗೊತ್ತದ 370 ತೆಗಿತಾನಂತೇಳಿ ಆ ಸ್ಟೇಟದ ಅಭಿಪ್ರಾಯ ಕೇಳಾರದ ಇಲ್ಲ, ಅಲ್ಲೇ ಇದೇ ಇಲ್ಲ. 1957 ನಂತರ ಸರ್ಕಾರ ಇಲ್ಲ, ಕೇಳೋ ಅವಶ್ಯಕತೆ ಇಲ್ಲ, ಎಲೆಕ್ಟೆಡ್ ಬಾಡಿ ಇಲ್ಲ ಅಂತ ಹೇಳಿದ್ರು. ತಾವು ಮಾಡಿಬಿಟ್ಟು ಸಂಸತ್ತು ಮಾಡ್ತದ ಅಂತೇಳಿ ಅದು ಜನಾಭಿಪ್ರಾಯ, ಇಡೀ ದೇಶದ ಅಭಿಪ್ರಾಯ ದೊಡ್ಡದು ರಾಜ್ಯಕ್ಕಿಂತ ಅಂದರೆ ನಾಳೆ ಹಿಂಗೆ ಪ್ರತಿಯೊಂದು ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತನಾಗಿ ಕೇಂದ್ರ ಸರ್ಕಾರ ಇದ್ದಿದ್ದು ತನಗೆ ಬೇಕಾದಂಥ ಕಾನೂನು ಯಾಕೆ ಮಾಡಬಾರ್ದು ಅನ್ನುವಂಥ ಒಂದು ಸಂಶಯ ಇದನ್ನು ಹುಟ್ಟದು. ಅದನ್ನು ಹಿಂದೂದಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅವರು. ಹಿಂದೂ ಪತ್ರಗೀತನ ಇಟ್ಟು ಬರೀತದೆ, ತಪ್ಪಪ್ಪ, ಇದು ಅಶುಭಕರ, ಶುಭ ತರುವಂಥದ್ದು ಅಲ್ಲ ಪ್ರಜಾಪ್ರಭುತ್ವಕ್ಕೆ, ಅದರಲ್ಲೂ ಫೆಡರಲ್ ಸಿಸ್ಟಮ್ಗೆ. ಯಾಕೆ ಈಗ ನಿಮ್ಗೆ ಗೊತ್ತದ ಅಮೇರಿಕಾದಲ್ಲೂ ಸಹಿತ ಅಲ್ಲೂ ಪ್ರತಿಯೊಂದು ರಾಜ್ಯ 50 ರಾಜ್ಯಗಳಿದ್ದಾವೆ. 51 ರಾಜ್ಯದ ಹೆಸರು ಎಲ್ಲರೂ ಪ್ರಧಾನಿನೇ ಅವರು. ಅಲ್ಲಿ ಸಪ್ರೇಟ್ ಅಂತ ಇವು ಇದ್ದಾವೆ. ಆದರೆ ಅವರು ಇದು ಏನದಪ್ಪ ಅಂದ್ರೆ ಇಡೀ ಅಮೇರಿಕಾದ ಕಾನ್ಸ್ಟಿಟ್ಯೂಷನ್ ಬದ್ದಾಗಿರ್ತಾರೆ. ಇಲ್ಲ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ಅಮೇರಿಕಾದಾಗಿರ್ಬೋದು, ಇನ್ನುಳಿದ ಫ್ರಾನ್ಸ್ದಾಗಿರ್ಬೋದು, ನಾವು ಎಲ್ಲ ನೆಲೆಗಟ್ಟಲೆ ನಮ್ಮದೇ ಅಂತ ಒಂದು ಕಾನ್ಸ್ಟಿಟ್ಯೂಷನ್ ಮಾಡಿದ್ವಿ. ಇವತ್ತು ಸಾರ್ವಭೌಮತ್ವದ ಇಂಡಿಯಾದಲ್ಲೇ ಅದು ಸ್ಟೇಟ್ಗಳಿಗೆ ಹೊತ್ತು ಕೊಡ್ತಾವೆ. ಆಗ ನಾಳೆ ಇದನ್ನು ಶಾಸನದಲ್ಲಿದ್ದಂತಹ ಆಡಳಿತದಲ್ಲಿದ್ದಂತಹ ಸರ್ಕಾರಗಳನ್ನು 356 ಅಡಿಯಲ್ಲಿ ಎಮರ್ಜೆನ್ಸಿ 6 ತಿಂಗಳ ನಂತರ ಇಲೆಕ್ಷನ್ ಮಾಡ್ಬೇಕಂತದ. ಅದು ಇಲೆಕ್ಷನ್ ಮಾಡಲಾರ್ದು ಮತ್ತಷ್ಟು ಎಮರ್ಜೆನ್ಸಿ ಆಗಿ ಸರ್ಕಾರ ಇಲ್ಲ ಅಂತೇಳಿ ತಮ್ಮ ಬೇಗ ಅಂತ ಕಾನೂನುಗಳು ಮಾಡಿದ್ರೆ ಅದಕ್ಕೆ ಯಾರು ಜವಾಬ್ದಾರಿ? ಅದು ಇಲೆಕ್ಟೆಡ್ ಆದಂಥ ಸ್ಟೇಟ್ಗಳೆಲ್ಲ ಜನರಿಂದ ಆಯ್ಕೆ ಅಂತ ಬಾಡಿಗಳಿಗೆ ಬೆಲೆ ಇಲ್ವಾ ಇಲ್ಲೇ ಅಂತ. ಇದು ಹಿಂಗೆ ಆಗ್ತಾ ಹೋಯ್ತಪ್ಪ ಅಂತಂದ್ರೆ ಕೇಂದ್ರಕ್ಕೆ ಸಹಜವಾಗಿ ರಾಜ್ಯಗಳು ಹಂಚುವಂಥದ್ದು, ಹೇಳಿದಂಗೆ ಕೇಳ್ಕೊಂಡು ಹೋಗುವಂಥ ಒಂದು ಡಿಕ್ಟೇಟರ್ ರೂಪ ಪಡೆಯುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಆಲ್ರೆಡಿ BJP
ಒಂದು ಕಾಲಕ್ಕೆ ಇಂದಿರಾ ಗಾಂಧಿ ಅವ್ರು ಮಾಡ್ಕೊಂಡಂಥ ಪರಿಸ್ಥಿತಿ ಇವತ್ತು ಕೂಡ ಬಿ ಜೆ ಪಿ ಅಂದರೆ ಯಾರಪ್ಪ ಮೋದಿ ಅಂದರೆ ಬಿ ಜೆ ಪಿ ಇನ್ನು ಮುಂದಿನ ದಿನಗಳಲ್ಲೇ ಇದು ಆಗ್ಬೋದು. ಅದು ಹೆಂಗೆ ಇಂದಿರಾ ಈಸ್ ಇಂಡಿಯಾ, ಇಂಡಿಯಾ ಈಸ್ ಇಂದಿರಾ ಅಂದಂಗೆ ಮೋದಿ ಈಸ್ ಇಂಡಿಯಾ, ಇಂಡಿಯಾ ಈಸ್ ಮೋದಿ ಅನ್ನೋದು ಬರ್ಬೋದು. ಹಾಗಾದಾಗ ಇಡೀ ಕಾನ್ಸ್ಟಿಟ್ಯೂಷನ್ ಬದಲು ಮಾಡೋಂಥ ಇಂಥ ಕೆಲಸಗಳಾದವು ಅಂದ್ರೆ ಅದಕ್ಕೆ ನಮ್ಮ ಸುಪ್ರೀಂ ಕೋರ್ಟ್ನ ದಾರಿ ಮಾಡಿಕೊಳ್ತಿಲ್ಲ ಅನ್ನುವಂಥದ್ದು ಭಾಳಷ್ಟು ಸಂವಿಧಾನ ತಜ್ಞರ ಅಭಿಪ್ರಾಯ ಆಗಿದೆ. ಅದಕ್ಕಾಗಿ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಇದ್ದು ಇಂಥ ಈ ಡಿಸಿಷನ್ ಕೊಟ್ಟು ತಪ್ಪು ಮಾಡಿತೇನೋ ಅಂತ ಪ್ರಶ್ನೆ ಮಾಡುವಂಥ ಅನೇಕ ವಿದ್ವಾಂಸರು ಶುರು ಮಾಡಿದ ಚರ್ಚೆಯನ್ನು. ಇದು ನಮ್ಮ ಫೆಡರಲ್ ಸಿಸ್ಟಮ್ಗೆ ಅಪಾಯಕಾರಿ ಮುಂದಿನ ದಿನಗಳಲ್ಲಿ ಅಂತೇಳಿ. ಯಾಕಂದರೆ ಈಗಾಗಲೇ ನಿಮಗೆ ಹಿಂದಿನ ನಮ್ಮ ಎಪಿಸೋಡ್ಗಳು ಚರ್ಚೆ ಮಾಡ್ತಾ ಇದ್ದೀನಿ, ಮೇಲಿಂದ ಚರ್ಚೆ ಮಾಡ್ತಾ ಇದ್ದೀನಿ. ಬಿ ಜೆ ಪಿಯಲ್ಲಿಂತ ಅನಭಿಶಕ್ತಿ ಹೊರೆಯಾಗಿಬಿಟ್ಟಿದ್ದಾರೆ ಮೋದಿಜಿಯವರು. ಅಲ್ಲಿ ಯಾರು ಕೇಳೋರಿಲ್ಲ ಅವ್ರಿಗೆ. ಇಲ್ಲಿವರೆಗೆ ಒಂದು ಏನೋ RSS ಕೇಳ್ಬೋದು, RSS ಹೆಡ್ ಇದ್ದಾರೆ, ಅವ್ರು ಏನೋ ಕಂಟ್ರೋಲ್ ಮಾಡ್ಕೋಬೋದು ಅವರು ಅಂತ ತಿಳ್ಕೊಂಡಿದ್ವಿ. ಇತ್ತೀಚೆಗೆ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಅವರು RSS ಅವ್ರನ್ನ ಹಿಂದಿನಿಂದ ಶಿವರಾಜ್ ಚೌಹಾಣ್ ಆಗಿರ್ಬೋದು, ಅದ್ರ ಜೊತೆಗೆ ವಸುಂಧರಾ ರಾಜೇ ಅವರಾಗಿರ್ಬೋದು, ರಮಣ್ ಸಿಂಗ್ ಅವರಾಗಿರ್ಬೋದು, RSS ಅಡಿಯೇ ಬೆಳೆದು ಬಂದವರು. ಅವ್ರನ್ನ ತೆಗೆದಾಕಿ ತಮ್ಗೆ ಬೇಕಾದಂತ ನಿಲ್ಲಿಸಿದ್ರು. ಅದು RSS ಕೇಳುವಂಥ ಜನ ಅಂತ ಹೇಳ್ತಾರೆ ಅವರು. ಅಂದರೆ RSS ಪ್ಲೀಸ್ ಮಾಡಿಕೊಂಡು ತಮಗೆ ಮಾತು ಕೇಳುವಂಥ ಒಂದು ಮುಖ್ಯಮಂತ್ರಿ ತೊಗೊಂಡ್ಬಂದರು. ಉತ್ತರ ಪ್ರದೇಶ ಉಳಿದ ಮುಫ್ತಿ ನೆಕ್ಸ್ಟ್ ಇದ್ರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಮನೆಗೆ ಕಳಿಸ್ಬೋದು ಅವರು. ಹೇಳಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಇದು ಸ್ಟೇಟ್ಗಳದ್ದು ಆಗುವಂಥ ಸಾಧ್ಯಗಳಿದ್ದಾವೆ ಅಂತೇಳಿ ಚರ್ಚೆ ಶುರುವಾಗಿದೆ. 370 ತೆಗೆದು ಎಲ್ಲ ಒಂದು ಒಳ್ಳೆಯದಂತೆ ನಮ್ಮ ಗೋಧಿ ಮೀಡಿಯಾ ಭಾಳ ಅನಾಲಿಸಿಸ್ ಮಾಡ್ತದೆ. ಮತ್ತು ಜನರಲ್ಲಿ ಅದನ್ನು ಭಾವನೆ ಬಿತ್ತಲಿಕ್ಕತ್ತವ್ರಿ ಇದು ದೊಡ್ಡ ಸಾಧನೆ ಅಂತೇಳಿ. ಇವತ್ತಿನ ಅನೇಕ ಸಮಸ್ಯೆಗಳಿಗೆ ಮೋದಿಜಿಯವರು ನಿರ್ಮಿಸಿದ ಸಮಸ್ಯೆಗಳಿಗೆ ಉತ್ತರ ಯಾರೂ ಕೇಳ್ತಾ ಇಲ್ಲ. ಬೆಸ್ಟ್ ಆಗಿದೆ. ಯಾಕೆಂತಂದರೆ ಅವ್ರಿಗೆಲ್ಲ ಅಡ್ವರ್ಟೈಸ್ ಸಿಕ್ಕರೆ ಸಾಕಪ್ಪ ಅನ್ನುವಂಥ ಸ್ಥಿತಿ ಇವತ್ತು ಮೀಡಿಯಾ ಆಗಿಬಿಟ್ಟದ. ಹೀಗಾಗಿ ಯಾವ ದೋಷಗಳು ಎತ್ತಿ ಹೇಳಬೇಕಾಗಿದೆ ಅದು ಹೇಳ್ತಾ ಇಲ್ಲ, ಚರ್ಚೆ ಮಾಡ್ತಾ ಇಲ್ಲ. ಇದರಿಂದಾಗಿ ಮುಂಬರುವ ದಿನಗಳಲ್ಲಿ ನಮ್ಮಲ್ಲಿ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಹೊಡೆತ ಬೀಳುತ್ತದೆ ಅನ್ನೋದು ಅಷ್ಟ ಸತ್ಯದ. ಹೀಗಾಗಿ ಇವತ್ತು ನಾವು ಹಿಂದೂ ಪತ್ರಿಕೆ ಏನು ಅನಾಲಿಸಿಸ್ ಮಾಡ್ಯದ ಅದರ ನೆಲೆಯಲ್ಲಿ ನಾವೆಲ್ಲರೂ ಚಿಂತನೆ ಮಾಡಬೇಕಾಗ್ಯದ, ಎಚ್ಚರಗೊಳ್ಳಬೇಕಾಗ್ಯದ. ಇದು ಅಪಾಯಕಾರಿ ನಡೆ ಅಂತ ತಿಳ್ಕೊಬೇಕಾಗ್ಯದ. ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಒಂದು ಸಂವಿಧಾನಕ್ಕೆ ಅದನ್ನು ಹೊಡೆದಾಗ್ತದೆ ಅಂತ ನಮಗಾಗಿದೆ. ಯಾಕಂದ್ರೆ ಈ ನಿರ್ಣಯ ಏನದಪ್ಪ ಅಂತಂದ್ರೆ ಇದು ನಮ್ಮ ನ್ಯಾಯದ ನಿರ್ಧಾರ ಏನಿರ್ತಂದ್ರೆ ಸಂಸತ್ತು ದೊಡ್ಡದಪ್ಪ ಸಂವಿಧಾನಕ್ಕಿಂತಲೂ ಅನ್ನುವಂಥದ್ದು. ಸಂವಿಧಾನ ದೊಡ್ಡದು, ಸಂಸತ್ತು ದೊಡ್ಡದು ಅಂದಾಗ ಸಂಸತ್ತು ದೊಡ್ಡದು ಯಾಕೆಂತಂದ್ರೆ ಜನರಿಂದ ಆಗಿ ಬಂದಿದ್ದಾರೆ, ಅದಕ್ಕೆ ಸಂವಿಧಾನದ ಪ್ರಶ್ನೆ ಇಲ್ಲ ಅನ್ನುವಂಥ ಒಂದು ವಾತಾವರಣ ಕ್ರಿಯೇಟ್ ಆಗಲಿರ್ತದೆ. ಈ ವಾತಾವರಣ ಇದೇ ರೀತಿಯಾಗಿ ಬೆಳ್ಕೊಂಡು ಹೋದ್ರೆ ಇದು ಅಪಾಯಕಾರಿ ಆಗ್ತದೆ. ಯಾಕಂದ್ರೆ ಭಯಂಕರ ಮೆಜಾರಿಟಿ ಇದ್ದಿದ್ದು ಪ್ರಜಾಪ್ರಭುತ್ವದ ಒಂದು ಹೊಡೆತನು ಕೊಡುತ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ವಿ. ಈಗಾಗಲೇ ಮೋಹಿತರ ಬಗ್ಗೆ ನಾವು ವಿಚಾರ ಮಾಡಿದಾಗ ಪಾಪ ಅವ್ರಿಗೇನು ಎನ್ಕ್ವೈರಿ ಮಾಡಲಿಲ್ಲ, ಏನು ಮೆಜಾರಿಟಿ ಮೇಲೆ ಡಿಸಿಷನ್ ತೋತಿ ಇದೆಲ್ಲ ನ್ಯಾಯಾಂಗ ಅಲ್ಲ ಅಂತೇಳಿ ಪಾಪ ಅವರು ಸಂಸತ್ತಿಂದ ಹೊರಗೆ ಈಗಿನ ಮತ್ತು ಸುಪ್ರೀಂ ಕೋರ್ಟ್ ಎಲ್ಲೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ಆದರೂ ಅದು ಹಂಗೆ ಆಗಬಾರ್ದಾಗಿತ್ತು ಅಂತ. ಒಂದು ಸಂಸತ್ತು ನಾಳೆ ಇದಕ್ಕೆಲ್ಲ ಹೀಗೆ ಮಾಡ್ತಾ ಹೋಗ್ಬಿಟ್ರೆ ನಮ್ಮ ಮೆಜಾರಿಟಿ ಅಂತೇಳಿ ಇಡೀ ಸಂವಿಧಾನ ಬದಲು ಮಾಡೋದು ಸಾಧ್ಯ ಇಲ್ಲ. ಯಾರು ಹೇಳ್ತಾರೆ ನಾಳೆ ಸಂವಿಧಾನ ಬದಲು ಮಾಡೋದು ಏನು ಗ್ಯಾರಂಟಿ ಐತಿ ಮಾಡೋದಿಲ್ಲ ಅಂತೇಳಿ? ಏನೋ ಮೆಜಾರಿಟಿ ಐತಿ, 2/3 ಮೆಜಾರಿಟಿ ಐತಿ, ನಾವು ಸಂವಿಧಾನ ಬದಲು ಮಾಡ್ತೀವಿ, ಇದು ಅಧ್ಯಕ್ಷ ಪದ್ಧತಿ ಮಾಡ್ತೀವಿ ಅಂತಂದ್ರೆ ನಾವು ಏನು ಮಾಡೋದಿಲ್ಲ. ಯಾಕಂದ್ರೆ ಈಗ ಆಗಿದ್ದದ ಆ ದಿಶೆಯಲ್ಲಿ ಹೋಗ್ಲಿಕ್ಕೆ ನಿಧಾನಕ್ಕೆ. ಅದಕ್ಕೆ ಇವತ್ತು ನಾವು ಸುಪ್ರೀಂ ಕೋರ್ಟಿಗೆ ಅದು ಸಹಿತ ನಾವು ಮನವಿ ಮಾಡ್ಕೋಬೇಕಾಗಿದೆ. ಈ ಹಿನ್ನೆಲೆಯಲ್ಲೇ ನೀವು ಇದನ್ನು ಮಾಡಿ ತಪ್ಪು ಮಾಡಿದ್ರಿ ಏನು ಅಂತ ಈ ಒಂದು ಫೆಡರಲ್ ಸಿಸ್ಟಮ್ಗೆ ಅಥವಾ ಒಂದು ಸಂಯುಕ್ತ ಒಂದೇನು ನಮ್ಮಲ್ಲಿದೆ ಒಂದು ಯೂನಿಯನ್ ಸಂಘಟನೆ ಅದಲ್ಲ, ಹಲವು ರಾಜ್ಯಗಳ ಒಂದು ನಮ್ಮ ಸಂಘಟನೆ ಯೂನಿಯನ್ ಇದಲ್ಲ, ಅದಕ್ಕೆ ಹೊಡೆದು ಕೊಡ್ತಾ ಅಂತ. ಯಾಕಂದ್ರೆ ಎಲ್ಲ ಕೆಲಸಗಳನ್ನ ಎಲ್ಲ ಥರದ ವರ್ಗಗಳನ್ನ ಡಿವೈಡ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಸಂವಿಧಾನ ನಿರ್ಮಾತೃ ಅಂದರೆ ನಮ್ಮ ಅಂಬೇಡ್ಕರ್ ಅವರು ಇವತ್ತು ಅದೆಲ್ಲ ಹೋಗಿ ಕಡೆಗೆ ಅಧ್ಯಕ್ಷ ಪದ್ಧತಿಯಾಗಿ ಸಂವಿಧಾನಕ್ಕಿಂತಲೂ ಶ್ರೇಷ್ಠ ಸಂಸತ್ತು ಅಂತೇಳಿ ಸಂಸತ್ತು ತೆಗೆದುಕೊಳ್ಳುವಂಥ ನಿರ್ಧಾರಗಳಿಂದ ಮುಂಬರುವ ದಿನಗಳಲ್ಲೇ ನಮ್ಮ ಸಂವಿಧಾನ ಬದ್ಧ ಮಾಡೋದಕ್ಕೆ ಹೊರಟ್ರೆ ಅದಕ್ಕೆ ಉತ್ತರ ಎಲ್ಲದ? ಇದನ್ನು ನಾವೆಲ್ಲ ಪ್ರಜ್ಞಾವಂತರು ಈ ದೇಶದ ಜನ ವಿಚಾರ ಮಾಡ್ಬೇಕಾಗಿದೆ. ಮೋದಿಯವರು ಒಳ್ಳೇದು ಮಾಡಲಿ, ಒಳ್ಳೆ ಕೆಲಸ ಕೊಡಲಿ, ಸಂಸತ್ತ ತನ್ನ ಕೆಲಸ ಮಾಡಲಿ, ಶಾಸನ ಮಾಡೋದು ಮಾಡಲಿ. ಆದರೆ ಶಾಸನಗಳು ಹೆಂಗಾಗಬೇಕಪ್ಪ ಅಂತಂದ್ರೆ ಈ ವ್ಯವಸ್ಥೆಯನ್ನು ಜೀವಂತ ಇಟ್ಕೊಂಡು ಪ್ರಜಾಪ್ರಭುತ್ವ ಅಂತ ಒಂದು ಸಂಸದೀಯ ವ್ಯವಸ್ಥೆ ಉಳಿಸ್ಕೊಂಡು ಹೋಗುವಂಥದ್ದು ಆಗಬೇಕು. ಅದು ಬಿಟ್ಟು ನಮ್ಮ ದೇಶಕ್ಕೆ ಅಧ್ಯಕ್ಷೀಯ ಪದ್ಧತಿ ಅಂತ ಒಂದು ಪದ್ಧತಿ ಏನಾದರೂ ಬಂದರೆ ಸಂವಿಧಾನಕ್ಕಿಂತಲೂ ಸಂಸತ್ತು ದೊಡ್ಡದು, ಸಂಸತ್ತು ತೆಗೆದುಕೊಂಡಂಥ ನಿರ್ಣಯ ಶ್ರೇಷ್ಠ ಅನ್ನೋಂಥ ನಿರ್ಧಾರ ಆದರೆ ಈ ವ್ಯವಸ್ಥೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಂವಿಧಾನ ತಜ್ಞರು, ರಾಜಕೀಯ ಪ್ರಜ್ಞಾವಂತರು ಮತ್ತು ಜೊತೆಗೆ ವಿರೋಧ ಪಕ್ಷಗಳು, ವಿರೋಧ ಪಕ್ಷದವ್ರು ಇವತ್ತು ಅತ್ಯಂತ ನೇರ ದಿಟ್ಟವಾಗಿ ಹೋರಾಟ ಮಾಡಬೇಕಾಗಿದೆ. ಇವತ್ತು ನಿತೀಶ್ ಕುಮಾರ್ ಆಗಿರ್ಬೋದು, ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರಾಗಿರ್ಬೋದು, ನಮ್ಮ ಶರದ್ ಪವಾರ್ ಅವರಾಗಿರ್ಬೋದು,
ಅದೇ ಕಾಲಕ್ಕೆ ನಮ್ಮ ಮಮತಾ ಬ್ಯಾನರ್ಜಿ ಅವರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂದ್ರೆ ಕೇಜ್ರಿವಾಲ್ರಾಗಿರ್ಬೋದು, ಇಂಥ ಎಲ್ಲ ನಾಯಕರೆಲ್ಲ ಕೂಡ್ಕೊಂಡು ಇವತ್ತಿನ ಈ ಆಗಬಹುದಾದ ದುರಂತದ ಬಗ್ಗೆ ಒಂದು ಹೋರಾಟ ಮಾಡುವಂಥ ಸಮಯ ಈಗ ಬಂದದ. ಮತ್ತು ಜನರಿಗೆ ತಿಳಿಸಿ ಹೇಳಬೇಕಾಗಿದೆ ಮುಖ್ಯವಾಗಿ. ಯಾಕಂದ್ರೆ ಜನ ಅಂದ್ರೆ ಮತದಾರನೇ ಮುಖ್ಯ. ಹೌದು, ಅವನ ಅಭಿಪ್ರಾಯ ಭಾಳ ಮುಖ್ಯ. ಅದಕ್ಕೆ ಸಂವಿಧಾನ ಇದ್ದರೆ ಇವಾಗೆಲ್ಲ ಅಭಿಪ್ರಾಯಕ್ಕೆ ಸಾಧ್ಯ ಅದ. ಸಂಸತ್ತು ದೊಡ್ಡದಾಗ ಸಂಸತ್ತಿನಲ್ಲಿ ಇದ್ದಂಥ ಹೆಡ್ ಇದ್ದಂಥ ನಾವು ದೊಡ್ಡವಾದಪ್ಪ ಅಂದ್ರೆ ಅಲ್ಲಿ ನಮಗೆ ಡಿಕ್ಟೇಟ್ ಆಗೋ ಸಾಧ್ಯದ. ನಮ್ಮ ಸ್ವಾತಂತ್ರ್ಯಕ್ಕೆ, ವಾಕ್ ಸ್ವಾತಂತ್ರ್ಯಕ್ಕೆ, ಮುಂದೆ ಅದೇ ಕಾಲಕ್ಕೆ ಇನ್ನೂ ಬದುಕು ಸ್ವಾತಂತ್ರ್ಯಕ್ಕೆ ಅಪಾಯಗಳು ಕೊಡೋ ಸಾಧ್ಯತೆಗಳದ ಅಂತೇಳಿ ಹಿಂದೂ ಪತ್ರಿಕೆಯವರು ಒಂದಿಷ್ಟು ಮುನ್ನೆಚ್ಚರಿಕೆ ಕೊಟ್ಟಿದ್ದಾರೆ. ಅದೇ ಕಾಲಕ್ಕೆ ನಾವೆಲ್ಲರೂ ಎಚ್ಚರಗೊಳ್ಬೇಕಾಗಿದೆ. ಎಚ್ಚರ ಆಗ್ಬೋದಲ್ಲ, ನಾವೆಲ್ಲ ಚರ್ಚೆ ಮಾಡಿ ಜನರ ಜೊತೆಗೆ ಅಂತ ಹೇಳ್ತಾ ಅದರಲ್ಲೂ ವಿರೋಧ ಪಕ್ಷಗಳ ಕೆಲಸ ಇದು ಮುಖ್ಯವಾಗಿ. ಯಾಕಪ್ಪ ಅಂದರೆ ದೇಶಕ್ಕೆ ಅಪಾಯಕಾರಿ ಅಥವಾ ಗಂಡಾಂತರಕಾರಿ ಪ್ರಸಂಗ ಬರಲಿಕ್ಕೆ ವಿರೋಧ ಪಕ್ಷಗಳು ಸರಿಯಾಗಿ ಇದನ್ನು ಉಪಯೋಗ ಮಾಡ್ಕೊಂಡು ಜನರಿಗೆ ತಿಳಿಸೋದಕ್ಕೆ ಕೆಲಸ ಮಾಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಯಾಕೆಂದರೆ ಜನನ ಇಲ್ಲಿ ಪ್ರಜಾಪ್ರಭುತ್ವದಲ್ಲೇ ಆ ಜನರಿಗೆ ನಮ್ಮ ತಿಳುವಳಿಕೆ ತಪ್ಪಾಗ್ಬೋದು. ಬಟ್ ವಿರೋಧ ಪಕ್ಷಗಳು ಕೆಲಸ ಮಾಡಬೇಕು. ಯಾಕೆಂದ್ರೆ ವಿರೋಧ ಪಕ್ಷ ಕೆಲಸ ಅದು ತಿಳಿಸಿ ಹೇಳುವಂಥದ್ದು. ಆ ಕೆಲಸ ಮಾಡಿದರೆ ದೇಶದ ಪ್ರಜಾಪ್ರಭುತ್ವ ಫೆಡರಲ್ ಸಿಸ್ಟಮ್ ಉಳಿಬೋದು. ಇಲ್ಲಾಂದ್ರೆ ಅದು ನಶಿಸಿ ಹಾಳಾಗಿ ಹೋಗ್ತದೆ ಅಂತೇಳಿ ಒಂದು ಅನಿಸಿಕೆ. ಅದನ್ನ ಮುಂದೆ ಹೆಚ್ಚಿದ್ರಿ ಲೈಕ್ ಮಾಡಿ, ಶೇರ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬಾರ್ದು ಅಂತ ಇದು ಸತ್ಯದ ಕೈಗೆ ನಡಿ ಹೇ ಸೀತಾರಾಮ್.